ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಆಸೆ ಇರಬೇಕು ನಿಜ, ಆದ್ರೆ ದುರಾಸೆಯಲ್ಲ. ಅಹಂಕಾರನೂ ಇರಬೇಕು, ಆದ್ರೆ ದುರಹಂಕಾರ ಅಲ್ಲ. ನಾವು ಸಮಯಕ್ಕೆ ತಕ್ಕಂತೆ ನಡಿಬೇಕು, ನಿಜವನ್ನ ಅರಿತು ನಡೆಯಬೇಕು ಅಂತ ಹೇಳ್ತಾ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ನಮಸ್ಕಾರ ಗುರುಜಿ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ಗುರುಜಿ, ಹಾಗೆ ಇವತ್ತು ಗುರುವಾರ, ಯಾವ ವಿಶೇಷ ಮಾಹಿತಿ ಹೇಳ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಪ್ರತಿಯೊಬ್ಬರ ಮನುಷ್ಯ ಜೀವನದಲ್ಲಿ ಒಂದು ಕಷ್ಟ ಇರುತ್ತೆ. ಆ ಕಷ್ಟವನ್ನು ಪರಿಹಾರ ಮಾಡೋಕ್ಕೆ ಯಾರಾದರೂ ಬರ್ತಾರೆ. ಇಂಥ ಒಂದು ಪರಿಹಾರದಲ್ಲಿ ಪ್ರತಿಪೂರ್ವಕವಾಗಿ ಕರೀತಾ ಇದ್ದಾನೆ ಅಂದರೆ ಭಗವಂತ ಕರೀತಾ ಇದ್ದಾನೆ ಅಂದ್ಕೋಬೇಕು. ಯಾವತ್ತಾದರೂ ಜೀವನದಲ್ಲಿ ಮುಂದೆ ಹೋಗ್ತಾ ಇದ್ದೀವಿ ಅಂದರೆ ಭಗವಂತ ಮುಂದಕ್ಕೆ ಕರೆಸ್ತಾ ಇದ್ದಾನೆ ಅಂದ್ಕೋಬೇಕು. ಎಲ್ಲವೂ ಅವನ ಮೇಲೆ ಹಾಕಬೇಕು. ಕಷ್ಟ ಬಂದರೂ ಅಷ್ಟೇ, ಸುಖ ಬಂದರೂ ಅಷ್ಟೇ, ಎಲ್ಲವೂ ನಿನ್ನ ಪಾಲಪ್ಪ ಅಂತ ಹೇಳಬೇಕು. ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಎಲ್ಲ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಕೇಶವಂ, ಸಾವಿಲ್ಲದವನಿಗೆ ನಮಸ್ಕಾರ. ಆ ಸಾವಿಲ್ಲದವನು ಯಾರೋ? ಭಗವಂತ. ಇಂಥ ಒಂದು ಭಗವಂತನಿಗೆ ಶರಣವಾಗತಕ್ಕಂಥ ವಿಚಾರದಲ್ಲಿ ಕೃಷ್ಣಂ ಒಂದೇ ಜಗದ್ಗುರು. ಇವತ್ತಿನ ಗುರುವಾರದಲ್ಲಿ ಕೃಷ್ಣ ಪರಮಾತ್ಮನೇ ಸಾಕ್ಷಾತ್ ಜಗದ್ಗುರು ಅಂತ ಹೇಳಿ ನಮಸ್ಕಾರ ಮಾಡ್ತಕ್ಕಂಥ ವಿಚಾರ. ಕೃಷ್ಣ ಎಂಥ ಒಂದು ಪಂಚಮಿ ದಿವಸ ವಿಶೇಷವಾಗಿ ಕಲ್ಯಾಣೋತ್ಸವವನ್ನು ಮಾಡ್ಕೊಂಡಿದ್ದ ಅಂದರೆ, ಕೃಷ್ಣನಿಗೆ 16,000 ಹೆಂಡತೀರು ಅಂದ್ಬಿಟ್ರು. ಎಲ್ಲ ಸುಳ್ಳು. 16,000 ಹೆಂಡತೀರು ಯಾವ ಕಾಲಕ್ಕೂ ಯಾವ ಜನ್ಮದಲ್ಲೂ ಇಲ್ಲ. ನಾನು ಮೊದಲೇ ಹೇಳಿದ್ದೀನಿ ಕಾರ್ಯಕ್ರಮದಲ್ಲಿ, ಕಪಿಶ್ರೇಷ್ಠವಾಗಿರ್ತಕ್ಕಂಥ 43,000 ವಿಶೇಷವಾಗಿರ್ತಕ್ಕಂಥ ಕಪಿಗಳು ರಾಮನ ಕಾಲದಲ್ಲಿ ಎಲ್ಲ ಸೇವೆಯನ್ನು ಮಾಡ್ತಾ ಇದ್ದವರು. ನಾನು ಪರಮಾತ್ಮ ನಿನ್ನ ಸೇವೆಯನ್ನು ಮಾಡೋಕ್ಕಾಗಲಿಲ್ವಲ್ಲ, ನನಗೆ ಒಂದು ವಿಶೇಷವಾಗಿ ಮೋಕ್ಷವನ್ನು ಕೊಡು ಅಂದಾಗ, ನನ್ನ ಮುಂದಿನ ಜನ್ಮದಲ್ಲಿ ಕೃಷ್ಣಾವತಾರದಲ್ಲಿ ನಿಮ್ಮೆಲ್ಲರಿಗೂ ಅನುಕೂಲವಾಗಿರ್ತಕ್ಕಂಥ ಧರ್ಮಶಾಸ್ತ್ರದ ಪ್ರಕಾರವಾಗಿ ನಿಮಗೆ ಅಕಸ್ಮಾತ್ ಕರ್ಮವನ್ನು ಕಳೆದಿದ್ರೆ ಇಂತಿಷ್ಟು ಜನಕ್ಕೆ ನಾನು ಖಂಡಿತವಾಗಲೂ ಮೋಕ್ಷ ಲಭಿಸ್ತೀನಿ ಅಂತಾನೆ. ಅದಕ್ಕೋಸ್ಕರ ಆ ಮೋಕ್ಷ ಲಭಿಸಿರ್ತಕ್ಕಂಥ ವಿಚಾರದಲ್ಲಿ ಕೃಷ್ಣ ಪರಮಾತ್ಮನು ಮಾಡಿರತಕ್ಕಂಥ ಅಷ್ಟೂ ಜನ್ಮದಲ್ಲಿ ಅನುಗ್ರಹ ಸಿದ್ಧಿಯನ್ನು ಕೊಟ್ಟು ಈ 16,000 ಜನ ಗೋಪಿಕಾ ಸ್ತ್ರೀಯರಾಗಿ ಇವನ ಸೇವೆಯಲ್ಲಿ ತಲೆನೀರಾಗ್ತಾರೆ. ಅದೇ ಕಪಿಶ್ರೇಷ್ಠರು. ಅದಕ್ಕೆ ಎಷ್ಟೋ ಜನ ಎಲ್ಲಿ ವಾಸವಾಗಿರ್ತಾರೆ ಅಂದರೆ, ಬೃಂದಾವನದಲ್ಲಿ ಕೃಷ್ಣ ಪರಮಾತ್ಮನ ಸಖೀರ ಸ್ವರೂಪದಲ್ಲಿ ವಾಸವಾಗಿರ್ತಾರೆ. ರಾಧಾ, ರುಕ್ಮಿಣಿ, ಸತ್ಯಭಾಮ ಅಂತ ಹೇಳಿ ಎಲ್ಲ ಸಖೀರ ಜೊತೆಗೆ ಇವರು 16,000 ಜನ. ಇದರಲ್ಲಿ 8 ಹೆಂಡತಿರಾಗಿರ್ತಕ್ಕಂಥವ್ರು. ಜಾಂಬುವಂತಿ ಕೂಡ ಅವಳು ಒಂದು ಹೆಂಡತಿ. ಅದಾದ ಮೇಲೆ ನಾವುಗಳು ಕೃಷ್ಣ ಪರಮಾತ್ಮನಿಗೆ ಜೊತೆಗೆ ಎಲ್ಲ ದೇವಿಕಿ ಅನುಗ್ರಹವನ್ನು ಪಡೆದಾಗ ಅರ್ಜುನನಿಗೆ ವಿಶೇಷವಾಗಿರ್ತಕ್ಕಂಥ ತಂಗಿ ಆ ಒಂದು ಮನೋಭಾವನೆ ಯಾರಿರ್ತಾಳೆ ಅವಳು ಕೂಡ ಇವನಿಗೆ ಧರ್ಮಪತ್ನಿ ಆಗಿರ್ತಕ್ಕಂಥ ವಿಚಾರ. ಈ ರೀತಿ ಎಲ್ಲರ ಸುಖವನ್ನು ಬಯಸಿರ್ತಕ್ಕಂಥವನು ಮುಖ್ಯ ಪ್ರಾಣ ಅಂತ ಹೇಳಿ ಶ್ರೀದೇವಿ ಭೂದೇವಿ ಆಗಿರ್ತಕ್ಕಂಥವ್ರು ರುಕ್ಮಿಣಿ, ಸತ್ಯಭಾಮ. ಈ 8 ಜನರಲ್ಲಿ ರುಕ್ಮಿಣಿ, ಸತ್ಯಭಾಮ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅವರಿಬ್ಬರಿಗೆ ಕಲ್ಯಾಣೋತ್ಸವವನ್ನು ಮಾಡಿಕೊಂಡಾಗ ಸತ್ಯಭಾಮಗೆ ಎಷ್ಟು ಕೋಪ ಬಂದಿರುತ್ತೆ, ಅಥವಾ ಸತ್ಯಭಾಮನ ಪ್ರೀತಿಯಕ್ಕೆ ಹೋದಾಗ ರುಕ್ಮಿಣಿಗೆ ಎಷ್ಟು ಬೇಜಾರಾಗಿರುತ್ತೆ. ರುಕ್ಮಿಣಿ ಬೇಜಾರು ಮಾಡ್ಕೊಂಡ್ಲು ಅಷ್ಟೇ, ಸತ್ಯಭಾಮ ಹೇ ಅವಳ ಮನೆಗೇನು ಹೋಗೋದು ನೀನು ಅನ್ನೋ ರೀತಿಯಾಗಿ ಹೊಟ್ಟೆ ಕಿಚ್ಚನೆ ಪಟ್ಲು. ಇದಕ್ಕೆ ನಿಮಗೆಲ್ಲ ಗೊತ್ತಿದ್ದ ಹಾಗೆ ತುಲಾಭಾರವನ್ನು ಮಾಡಿರ್ತಕ್ಕಂಥ ವಿಚಾರ. ಇವತ್ತು ಧರ್ಮ ತಕ್ಕಡಿ ಅಂತ ಹೇಳ್ತೀವಿ. ಧರ್ಮದಲ್ಲಿ ಧರ್ಮ ನ್ಯಾಯ ದೇವತೆ ಆಗಿರ್ತಕ್ಕಂಥ ಗಾಂಧಾರಿ ಹಾಕಿದ ಶಾಪದಲ್ಲಿ ಕೃಷ್ಣ ಪರಮಾತ್ಮನಿಗೆ ಹಾಕಿರ್ತಕ್ಕಂಥ ವಿಧಿ ಶಾಪ ಇವತ್ತಿನ ದಿವಸನೇ. ಅದಕ್ಕೆ ಇವತ್ತಿನ ದಿವಸ 2 ಸ್ಮರಣೆ ಮಾಡ್ಕೋಬೇಕು. ಕಲ್ಯಾಣೋತ್ಸವ ಆಗಿರತಕ್ಕಂಥ ವಿಚಾರದಲ್ಲಿ ರುಕ್ಮಿಣಿ ಸತ್ಯಭಾಮ ಜೊತೆಗೆ ತುಲಾಭಾರವನ್ನು ಮಾಡಿಸಿರೋ ದಿನವೂ ಇವತ್ತೇ, ಗಾಂಧಾರಿ ಹಾಕಿದ ಶಾಪವೂ ಇದೇ ಮುಹೂರ್ತದಲ್ಲೇ. ಅದಕ್ಕೋಸ್ಕರ ನಾವು ಆ ತಕ್ಕಡಿಯಲ್ಲಿ ಹಿಡ್ಕೊಂಡ್ರ ನ್ಯಾಯ ದೇವತೆ ಇವತ್ತಿನ ದಿವಸ ಕಲಿಯುಗದಲ್ಲಿ ಏನಿದೆ ಅವಳೇ ಸಾಕ್ಷಾತ್ ಗಾಂಧಾರಿ. ಅದಕ್ಕೋಸ್ಕರ ಆ ಧರ್ಮ ತಕ್ಕಡಿ ಅನ್ನೋದ್ರಲ್ಲಿ ಸತ್ಯಭಾಮ ದೊಡ್ಡವಳ, ರುಕ್ಮಿಣಿ ದೊಡ್ಡವಳ, ಇವಳ ಪ್ರೀತಿ ದೊಡ್ಡದ ಅಥವಾ ಅವಳ ನ್ಯಾಯ ದೊಡ್ಡದ ಅನ್ನೋದು ಒಂದು ತುಲಾಭಾರದ ಮುಖಾಂತರವಾಗಿ ಗೊತ್ತಾಗಿರ್ತಕ್ಕಂಥ ವಿಚಾರ. ನಾನು ಹೇಳ್ತಾ ಇರೋದೇನು ಅಂದರೆ, ಇವತ್ತಿನ ದಿವಸ ಇಡೀ ಜಗತ್ತಲ್ಲಿ ಯಾರ್ಯಾರು ಕೋರ್ಟು ಕಚೇರಿಗಳನ್ನ ಇವತ್ತು ಯಾರ್ಯಾರು ಮೆಟ್ಲು ಹತ್ತಿದ್ದೀರಾ, ಆಸ್ತಿ ವಹಿವಾಟಿಕೆಗೆ, ಎಲ್ಲ ಒಡವೆಗಳಿಗೋ ಅಥವಾ ಬರಬೇಕಾದ ಆಸ್ತಿಗೋ ಅಥವಾ ಯಾರ ಮೇಲಾದ ದುಡ್ಡು ಸುಲಿಗೆಗೋ ಅಥವಾ ಯಾವ ರೀತಿಯಾದ ಒಂದು ದೌರ್ಜನ್ಯಕ್ಕೋ ಈ ರೀತಿಯಾದ ಕೇಸ್ಗಳು ಎಲ್ಲ ಹಾಫ್ ಮರ್ಡರು, ಫುಲ್ ಮರ್ಡರು, ಇರೋ ಬರೋದೆಲ್ಲ ಮಾಡಿರ್ತಕ್ಕಂಥ ವಿಚಾರಗಳಿಗೆ ಪ್ರತಿಯೊಂದಕ್ಕೂ ಶುಲ್ಕವನ್ನು ಕಟ್ಟಬೇಕು. ಮೇಲ್ಗಡೆ ಹೋದಾಗ ಆ ಶುಲ್ಕದಂದರೆ ಇಲ್ಲಿ ಬಹಳ ಜನ ಬೇಲ್ ತೊಗೊಂಡ್ಬಿಡ್ತಾರೆ, ಸಸ್ಟೈನ್ ಮಾಡ್ಕೊಂಡ್ಬಿಡ್ತಾರೆ, ಇಲ್ಲ ಕೇಸ್ನ ಡಿಸಾಲ್ವ್ ಮಾಡ್ಕೊಂಡ್ಬಿಡ್ತಾರೆ. ಇಷ್ಟೆಲ್ಲ ಮಾಡಿದ್ರು ಸಹ ಜಗತ್ತಲ್ಲಿ ಎಲ್ಲೂ ತಪ್ಪಿಸ್ಕೊಳ್ಳೋಕ್ಕಾಗದೇ ಇರೋದು ಯಾವಾಗ? ದೇವರ ಹತ್ರ. ಅದಕ್ಕೆ ನಂಬಿಕೆ ಎಲ್ಲಿರಬೇಕು? ಭಗವಂತನ ಹತ್ರ. ಪ್ರತಿಯೊಬ್ಬನಿಗೂ ಆ ನಂಬಿಕೆ ಇಟ್ಕೊಂಡು ಇವತ್ತು ಕೇತು ಸ್ಮರಣೆ ಮಾಡಿಕೊಂಡ್ರೆ, ಕೇತು ಯಾವತ್ತು ಚೆನ್ನಾಗಿರ್ತಾನೋ ಪ್ರತಿಯೊಬ್ಬನು ಕೇಸಲ್ಲಿ ಸಿಲುಕ್ತಾನೆ. ಬರೆದಿಟ್ಕೊಂಬಿಡಿ, ಇದು ಬರೆದಿಟ್ಟ ಶಾಸನ.
ಆದ್ದರಿಂದ ಆ ಕೇತು ಚೆನ್ನಾಗಿದ್ದಾನೆ ಅಥವಾ ಕೆನ್ನವಾಗಿಲ್ಲ, ಅಥವಾ ಈ ತಕ್ಕಡಿಯಲ್ಲಿ ಧರ್ಮ ತಕ್ಕಡಿಯಲ್ಲಿ ತೂಗ್ತಾನ, ಯಾವತ್ತು ನ್ಯಾಯದೇವತೆ ಹಿಡ್ಕೊಂತಾಳ ಅನ್ನೋದು ಇವತ್ತು ಗಾಂಧಾರಿ ಸ್ಮರಣೆ ಮಾಡಬೇಕು. ಅದಕ್ಕೆ ಗೌರಿ ಗಾಂಧಾರಸ್ಯ ಸ್ವರೂಪೇ. ಅದಕ್ಕೆ ಇವತ್ತು ನೀವು ಸ್ಮರಣೆ ಮಾಡಬೇಕಾದ್ರೆ ಇಬ್ಬರನ್ನ, ಒಂದು ಗಾಂಧಾರಿ ಸ್ಮರಣೆ ಮಾಡ್ಕೋಬೇಕು, ಧರ್ಮವನ್ನು ಎತ್ತಿಡಿತಾಳ. ಕಲಿಯುಗ 2012 ಕೃಷ್ಣ ಪರಮಾತ್ಮನ ಜ್ಞಾಪಕ ಶಕ್ತಿ ಬರುತ್ತಾ, ಈ ಜ್ಞಾಪಕ ಶಕ್ತಿಯಿಂದ ನಮ್ಮ ಪ್ರಕೃತಿಯ ಪ್ರಳಯವಾಗ್ತಕ್ಕಂಥದ್ದು ಸಾಕಷ್ಟು ಕಮ್ಮಿ ಆಗಕ್ಕೆ ಕೃಷ್ಣ ಪರಮಾತ್ಮನೇ ಭಗವಂತನೇ ಸ್ವತಃ ಬರ್ತಾನೆ. ಬಂದರೆ ದಕ್ಷಿಣದಲ್ಲಿ ಉಳಿಸ್ತಾನೆ, ಎಷ್ಟು ಜನ ಉಳಿಸ್ತಾನೆ, ಇದನ್ನೆಲ್ಲ ಜ್ಞಾಪಕ ಇಟ್ಕೋಬೇಕು. ಎರಡನೇದಾಗಿ ಸಂತೋಷ ಪಟ್ಟು ಇವತ್ತು ಗುರುವಾರ ಕೃಷ್ಣಂ ಒಂದೇ ಜಗದ್ಗುರು, ಅವನ ಲೀಲೆಗಳನ್ನು ಅಪಾರವಾಗಿ ಹೊಗಳಿ ಹಾಡಿ ನಮಸ್ಕರಿಸಬೇಕು. ಆ ಕೃಷ್ಣನಿಗೆ 2 ಕಣ್ಣು ಸಾಲದು. ಆ ಭಗವಂತನ ಒಂದು ಲೀಲೆಗಳನ್ನು ನೋಡ್ತಾ ಇದ್ರೆ, ಅದನ್ನು ಅನುಭವಿಸ್ತಾ ಇದ್ರೆ, ಅದನ್ನು ಒಂದೊಂದು ರೀತಿಯಲ್ಲಿ ಬಾಲ್ಯದಿಂದ ಹಿಡಿದು ದೊಡ್ಡದು ಯವ್ವನವರೆಗೂ ಗೋಪಿಕಾ ಸ್ತ್ರೀ ಅಪಹರಣವನ್ನ, ಆ ಸೀರೆಗಳನ್ನೆಲ್ಲ ಕದ್ದು ಹೊಡೋದ. ಆಗ ಅವನು ಗೋಪಿಕಾ ಸ್ತ್ರೀ ವಸ್ತ್ರಾಭರಣವನ್ನು ಮಾಡಿದ. ಇದಕ್ಕೆ ಆ ಸಾಟಿ ಏನಕ್ಕೆ ವಸ್ತ್ರಾಭರಣ ಮಾಡ್ದ? ಓಹೋ ಇವ್ರನ್ನೆಲ್ಲ ಬೆತ್ತಲೆ ನಿಲ್ಲಿಸ್ಬಿಟ್ರೆ ಚೆನ್ನಾಗಿರುತ್ತೆ ಅನ್ನೋದಲ್ಲ. ಅವನೇನು ಹೇಳ್ದ? ನಿಸ್ಸಂಕೋಚವಾಗಿ ಅವರಲ್ಲಿ ಭಕ್ತಿ ಇತ್ತ, ನನ್ನ ಮೇಲೆ ನಿಜವಾಗ್ಲೂ ಇವರು ಭಕ್ತಿಯಿಂದ ಪ್ರೀತಿಸ್ತಾ ಇದ್ದಾರಾ, ನೀವನೇ ಬಂದು ಕಾಪಾಡ್ತಾನ ಅನ್ನೋದು ಆ ಸಂಖ್ಯೆಯನ್ನ ಯಾವತ್ತಾದ್ರೂ ಹಿಡಿದ್ನ. ಅದಕ್ಕೆ ದ್ರೌಪದಿ ಕೂಡ ಒಂದು ಪರೀಕ್ಷೆ ಇಟ್ಟ. ಯಾಕೆ ಅಂದ್ರೆ ಆ ಸೀರೆಯನ್ನ ವಸ್ತ್ರಾಭರಣ ಮಾಡ್ತಾ ಇದ್ದಾಗ ಅವಳು ಹೇಳ್ತಾಳೆ, ಹೀಗೆ ಮಾನವನ್ನ ಮುಚ್ಚಿಕೊಂಡು ಕೃಷ್ಣ ಕೃಷ್ಣ ಅಂತಾಳೆ, ಒಂದು ಕೈ ಎತ್ತಿ. ಹಾಗೆ ಅವನು ಬಂದಿಲ್ಲ. ಅವಾಗ ಅವನು ಹೇಳಿದ್ಲು, ನಿನಗೆ ಇನ್ನೂ ನಂಬಿಕೆ ಪೂರ್ತಿಯಾಗಿ ಬಂದಿಲ್ಲ, ಅರ್ಥ ಆಯ್ತಾ? ಆ ನಂಬಿಕೆ ನಿನ್ನೆಲ್ಲ ಬರಬೇಕು, ಆವತ್ತು ನಾನು ಇರ್ತೀನಿ. ಆವಾಗ ಅವಳು ಅನ್ಕೊಂಡ್ಳು, ಕೃಷ್ಣ ಏನೇ ಆಗಲಿ ನೀನು ನೋಡ್ಕೊಂತೆ ಬಿಡು ಅಂತ 2 ಕೈಯನ್ನು ಭಗವಂತನ ಚಾಚಿದ್ಲು. ಆ ಒಂದು ಕೈ ಚಾಚಬೇಕು ನೀವು ಆ ಭಗವಂತನಿಗೆ ಪ್ರತಿಪೂರ್ವಕವಾಗಿ ಮನಸ್ಫೂರ್ತಿಯಾಗಿ ಚಾಚಿದಾಗ ಅವನು ಆ ವಸ್ತ್ರಾಭರಣ ತಡಿತಾನೆ. ಹಾಗೆ ನಮ್ಮ ಮಾನ ಗೌರವ ಘನತೆ ಎಲ್ಲವೂ ಕಾಪಾಡತಕ್ಕಂಥ ಪರಮಾತ್ಮನು ಕೃಷ್ಣಂ ಒಂದೇ ಜಗದ್ಗುರು. ಆ ವಿಶ್ವಾತ್ಮನು ಜಗದ್ಭಾಗ ಇವತ್ತಿನ ದಿವಸ ಸ್ಮರಣೆ ಮಾಡ್ಕೋಬೇಕಾದ್ರೆ ಆ ತಕ್ಕಡಿಯನ್ನು ನ್ಯಾಯ ದೇವತೆಯಾಗಿ ಧರ್ಮವಾಗಿ ತೂಗ್ತಾನೆ. ಎಷ್ಟೇ ಸತ್ಯಭಾಮಾಗೆ ಪ್ರೀತಿ ಪುನಸ್ಕಾರ ಮಾಡಿದ್ರು ಬರೀ ಕೇವಲ ತುಳಸಿ ದಳಕ್ಕೆ ಧರ್ಮಕ್ಕೋಸ್ಕರ ಅವನು ತೂಗಿದ. ಅದಕ್ಕೆ ಯಾವತ್ತು ನಾನು ಧರ್ಮದ ಪರ ಅಂತಲೇ ಅವನು ಹೇಳದ್ನೇ ಹೊರತು ಒಡವೆ ಬೇಕಾಷ್ಟಿದೆ ಅಂತ ಪ್ರೀತಿಗೋಸ್ಕರ ಹೋಗಿಲ್ಲ. ಜಗತ್ತಲ್ಲಿ ಇವತ್ತಿಗೂ ಧರ್ಮ ದೇವತೆ ನೆಲೆಸಿದಾಳೆ, ಧರ್ಮ ಭಾರತ ಸಂಸ್ಕಾರದಲ್ಲಿದೆ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀವಿ. ಆ ಕೃಷ್ಣನ ಒಂದು ಲೀಲೆಯ ಹಾಡನ್ನು ಕೂಡ ನಿಮಗೆ ತೋರಿಸ್ತೀನಿ. ಅಪಾರವಾದ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಈ ಹಾಡನ್ನು ಕೊನೆಯದಾಗಿ ನೀವು ಕೇಳಿ ಸ್ಮರಣೆ ಮಾಡ್ಕೊಂಡು ಆನಂದಿಸಬೇಕು. ಅದು ಯಾವ ರೀತಿ? ಇವತ್ತು ಆ ಗುರುವಾರದ ದಿವಸ ಕೃಷ್ಣ ಪರಮಾತ್ಮನ ಸ್ಮರಣೆ ಮಾಡ್ಕೋಬೇಕು.